ಹುಬ್ಬಳ್ಳಿಯ ಹೊರವಲಯದ ತಾರಿಹಳ ಗ್ರಾಮದಲ್ಲಿ ಮನಕಲಕುವ ಘಟನೆ ನಡೆದಿದೆ. ಕೇವಲ 4 ತಿಂಗಳ ಹಿಂದೆಯಷ್ಟೇ ಹೊಸ ಬದುಕು ಆರಂಭಿಸಿದ ನವವಿವಾಹಿತೆ ಇಂದು ಗಂಡನ ಕೈಯಲ್ಲೇ ಹತ್ಯೆಯಾಗಿದ್ದಾಳೆ. ಹೆಲ್ಮೆಟ್ನಿಂದ ಹೊಡೆದು ಪತ್ನಿಯನ್ನು ಪತಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಘಟನೆ ಬಳಿಕ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾರಿಹಳ ಗ್ರಾಮದ ನಿವಾಸಿ ಶಿವರಾಜ್ ಮತ್ತು ನವಲಗುಂದ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ನಾಗರತ್ನ ಹಳೆಮನಿ ಕಳೆದ ಫೆಬ್ರವರಿಯಲ್ಲಿ ವಿವಾಹವಾಗಿದ್ದರು. ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿತ್ತು. ದಿನನಿತ್ಯ ಜಗಳ ಕಿರುಕುಳ ನಡೆಯುತ್ತಿತ್ತು ಎನ್ನಲಾಗಿದೆ. ಇಂದು ಬೆಳಗ್ಗೆಯೂ ಗಂಡ ಹೆಂಡತಿಯ ನಡುವೆ ಮಾತಿನ ಚಕಮಕಿ ಆರಂಭವಾಗಿ ಅದು ವಿಕೋಪಕ್ಕೆ ತಿರುಗಿದೆ. ಆಕ್ರೋಶಗೊಂಡ ಶಿವರಾಜ್ ಮನೆಯಲ್ಲಿದ್ದ ಹೆಲ್ಮೆಟ್ನಿಂದ ನಾಗರತ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿ ನಾಗರತ್ನ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ತೊಂದ್ರೆ ಕೊಟ್ಟನ್ರಿ ನನ್ ಮಗು ಅಲ್ಲಿ ಅಂತ ಅವ್ರ ಕಾಕ ನನ್ನ ತಂದೆ ಸರಿ ಅಂತ ಕರ್ಕೊಂಡ್ ಬಂದ್ರಿ. ಅವ್ರ ಮಾಡ್ಯಾರಿ ಇಷ್ಟು ಕೈ ಅಂತೀನಿ, ಇಷ್ಟು ಅವ್ರ ಮನೆ ಎಲ್ಲಾರು ಮಾತಾಡ್ಕೊಂಡ ಮಾಡ್ಯಾರಿ. ನನ್ ಮಕ್ಕಳಿಗೆ ನನ್ನ ಮಕ್ಕಳ ಮತ್ತೊಂದ 4 ತಿಂಗಳಾಗ್ರಿ. ನನ್ನ ಮಗಳಿಗೆ ಏನ್ ಮಾಡುದು ಮಾಡಿಬಿಟ್ರು ಅವ್ರು. ಅವ್ರ ಒಂದಾಡುವರಿ ಏನೈತೇನ್ರಿ ಸರ ಚಾಲು ಮಾಡಿನ್ರಿ. ಘಟನೆ ತಿಳಿಯುತ್ತಿದ್ದಂತೆ ನಾಗರತ್ನ ಕುಟುಂಬಸ್ಥರು ತಾರಿಹಾಳಕ್ಕೆ ಧಾವಿಸಿದ್ದು ಮನೆಯ ಮುಂದೆ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಮ್ಮ ಮಗಳನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಕಣ್ಣೀರಿಟ್ಟರು. ಕುಟುಂಬದವರ ಆರೋಪದಂತೆ ಮದುವೆಯಾದ ದಿನದಿಂದಲೇ ಶಿವರಾಜ್ ನಾಗರತ್ನಗೆ ಕಿರುಕುಳ ನೀಡುತ್ತಿದ್ದನಂತೆ. ಗಂಡ ಹೆಂಡತಿ ನಡುವಿನ ಜಗಳದ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿತ್ತು. ಸುಮಾರು 15 ದಿನಗಳ ಹಿಂದೆಯಷ್ಟೇ ರಾಜಿ ಮಾಡಿಕೊಂಡು ಮತ್ತೆ ಗಂಡನ ಮನೆಗೆ ಕಳುಹಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಇಂದು ನಡೆದ ಜಗಳದಲ್ಲಿ ನಾಗರತ್ನ ಕೊನೆಯುಸಿರು ಎಳೆದಿದ್ದಾಳೆ. ಹೊರಗ ಎಲ್ಲಿ ಹುಡುಗ ಇಬ್ರಾಹಿಂಪುರದವ್ರ ಹೊಡಿತಿದ್ರು, ಜಗಳ ಇತ್ತ? ಎದ್ರ ಸಂಬಂಧ? ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಮಾಡ್ಯಾಡ್ರಿ ಹುಡುಗಿ ಮಾಡಿದ್ರು ಬಿಟ್ಟಿಲ್ಲ. ಅವ್ರು ಕರ್ಕೊಂಡ್ ಬಂದ್ರು ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ಯಾಡ್ರಿ. ಮಗಳು ಯಾವಾಗ ಬಂದಿದ್ರಿ ಮಗಳು ಇಲ್ಲಿಗೆ? ಏನಾಗಿತ್ತು ಮೊದಲ ಮತ್ತೆ ಒಮ್ಮೆ 4 ದಿನ ಈಗ ಸೋಮವಾರ ಬಂದ್ ಕಳಿಸಿ ಹೋಗ್ಯಾನ ನೋಡ್ರಿ. ಸೋಮವಾರ ಬಂದ್ ಕಳಿಸಿ ಸೋಮವಾರ ಬಂದ್ ಹಿರಿಯ ಬಂದ್ ಕರ್ಕೊಂಡ್ ಹೋಗ್ಯಾನ. ಅವ್ರಪ್ಪ ಅವ್ರ ಕಾಕ ಯಾರ್ಯಾರು ಇರ್ತಾರ ಮನ್ಯಾಗ? ಅವ್ರ ಅತ್ತಿ ಮಾವ ಮೈದ್ನ ಸಣ್ಣ ಮೈದ್ನ ದೊಡ್ಡ ಬಾವ ಎಲ್ಲಾರು ಇರ್ತಾರ. ಒಟ್ಟರು ಅದಾರ. ಅಲ್ಲ ಮತ್ತೆ ಈಗ ಆದಾಗ ಯಾರು ಇರ್ಲಿಲ್ಲ? ಎಲ್ಲಾರು ಅದಾರ. ಮುಂಜಾನೆ ಕದ ತೆಗದಿಲ್ಲ. ನ್ಯಾಯ ಬಂದೈತಿ ಮಾದಕ್ಕ ನೀ ದೌಡ್ ಬಾ ಅಂದಿಂದ ನಾವು ಅಷ್ಟ್ರು ಓಡ್ಬೇಕು. ಅಲ್ರಿ ಇದಕ್ಕೆ ಮುಂಚೆ ನಿಮ್ಗೆ ಹೇಳಿದ್ಲೇನೋ ಹಿಂಗ್ ನಂಗೆ ಹೊಡಿತಾರ ಬಡಿತಾರ ಅಂತ? ಹೇಳ್ರಿ ಹೊಡಿತಾನ ಸರಿ ಇಲ್ಲೇವ ನಾ ಹೋಗಾಕ ಒಲ್ಲ ಅಂದ್ರಿ ಸೋಮವಾರ ಎಲ್ಲಿರ್ಬೇಕ. ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಶಿವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದ್ದು, ನಿಜಕ್ಕೂ ಹತ್ಯೆಗೆ ಕಾರಣ ಏನು ಎಂಬುದು ತನಿಖೆಯ ಬಳಿಕವೇ ಸ್ಪಷ್ಟವಾಗಲಿದೆ. ಇನ್ನು 4 ತಿಂಗಳ ಹಿಂದೆಯಷ್ಟೇ ಹೊಸ ಬದುಕಿನ ಕನಸು ಕಂಡಿದ್ದ ನಾಗರತ್ನ ಜೀವನ ಇಂದು ರಕ್ತದ ಮಡುವಿನಲ್ಲಿ ಅಂತ್ಯವಾಗಿದೆ. ಇದು ಕೇವಲ ಒಂದು ಕೊಲೆ ಪ್ರಕರಣವಲ್ಲ, ದಾಂಪತ್ಯ ಕಲಹ ಎಷ್ಟು ಭೀಕರ ಅಂತ್ಯಕ್ಕೆ ಕಾರಣವಾಗಬಹುದು ಎಂಬ ಮತ್ತೊಂದು ದಾರುಣ ಉದಾಹರಣೆಯಾಗಿದೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ,
ಹುಬ್ಬಳ್ಳಿ.